ನಮಸ್ತೆ ವೀಕ್ಷಕರೇ, ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಆದೂರ್ ಚಂದ್ರು. ಇತ್ತೀಚೆಗೆ ಬೆಂಗಳೂರು ವಲಯದಲ್ಲಿ ಕಳ್ಳರ ಹಾವಳಿ ಮಿತಿಮೀರಿದೆ. ಅದರಲ್ಲೂ ಕೂಡ ಕಳೆದ ಹಲವು ದಿನಗಳಿಂದ ಕಾಣೆಯಾಗಿದ್ದಂತಹ ಚಡ್ಡಿ ಗ್ಯಾಂಗ್ ದಿಢೀರಂತ ಪ್ರತ್ಯಕ್ಷ ಆಗಿದೆ. ಹೌದು, ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಕುಂಬಾರನಹಳ್ಳಿ ಸಮೀಪದ ಈಕೋ ಫ್ರಂಟ್ ಬಡಾವಣೆಯಲ್ಲಿ ಕಳೆದ 3 ದಿನಗಳ ಹಿಂದೆ ತಡರಾತ್ರಿ ಈ ಒಂದು ಗ್ಯಾಂಗ್ ಕಾಣಿಸಿಕೊಂಡು ಅಲ್ಲಿನ ಸಾರ್ವಜನಿಕರಲ್ಲಿ ಆತಂಕ ಮೂಡಿಸಿದೆ. ಯಾಕೆ ಅಂತ ಹೇಳಿದ್ರೆ, ಈ ಚಡ್ಡಿ ಗ್ಯಾಂಗ್ ಹೇಳಿ ಕೇಳಿ ನಟೋರಿಯಸ್ ಗ್ಯಾಂಗು. ಇವರ ಕಳ್ಳತನ ಮಾಡುವಂಥ ಪ್ರವೃತ್ತಿ ಅಥವಾ ಪ್ಲಾನು ಎಕ್ಸಿಕ್ಯೂಷನ್ ಡಿಫ್ರೆಂಟ್ ಆಗಿರ್ತದೆ. ಇವರನ್ನು ನೋಡಿದ್ರೆ ಅವರು ಕೇವಲ ಚಡ್ಡಿ ಮತ್ತು ಬನಿಯನನ್ನು ಧರಿಸಿರ್ತಾರೆ. ಜೊತೆಗೆ ಮುಖಗವಸು ಅಥವಾ ಮಾಸ್ಕ್ ಬಟ್ಟೆಯನ್ನು ಹಾಕ್ಕೊಂಡಿರ್ತಾರೆ. ಅಂದರೆ ಅವರು ಯಾರು ಅಂತೇಳಿ ಕಾಣಬಾರ್ದು ಅಂತೇಳಿ. ಜೊತೆಗೆ ಅವರು ಬಹುತೇಕ ಸಂದರ್ಭಗಳಲ್ಲಿ ತನ್ನ ಮೈಗೆ ಎಣ್ಣೆ ಅಥವಾ ಗ್ರೀಸನ್ನು ಹಚ್ಕೊಂಡಿರ್ತಾರೆ. ಯಾಕೆಂದರೆ ಪೊಲೀಸರು ಅಥವಾ ಸಾರ್ವಜನಿಕರನ್ನು ಇಳಿದುಕೊಂಡಾಗ ತಪ್ಪಿಸ್ಕೊಂಡು ಹೋಗಲಿಕ್ಕೆ ಅವರು ಈ ಒಂದು ಪ್ಲಾನನ್ನು ಮಾಡ್ಕೊಂಡಿರ್ತಾರೆ. ಜೊತೆಗೆ ಅವ್ರ ಕೈಲಿ ಯಾವಾಗಲೂ ಕೂಡ ಒಂದು ವೆಪನ್ ಇರ್ತದೆ. ಜೊತೆಗೆ ಬಾಗಿಲು ಅಥವಾ ಗೇಟ್, ಲಾಕರ್ಸ್ ಇವುಗಳನ್ನು ಬ್ರೇಕ್ ಮಾಡಲಿಕ್ಕೆ ಅವರ ಬಳಿ ಟೂಲ್ಸ್ ಕಿಟ್ ಇರ್ತದೆ. ಸೊ ಹಂಗಾಗಿ ಇವರು ಯಾವುದೇ ಒಂದು ಕಳ್ಳತನವನ್ನು ಮಾಡಲಿಕ್ಕೆ ಬಂದ ಸಂದರ್ಭದಲ್ಲಿ ಪಕ್ಕಾ ಪ್ಲಾನ್ ಮಾಡ್ಕೊಂಡು ಬರ್ತಾರೆ. ಮತ್ತು ಇವರು ಯಾವುದೇ ಏರಿಯಾಕ್ಕೆ ಎಂಟ್ರಿ ಕೂಡ ಅಲ್ಲಿ ಸರಣಿ ಕಳ್ಳತನ ಫಿಕ್ಸ್. ಸೊ ಹಂಗಾಗಿ ಕಳೆದ 3 ದಿನಗಳಿಂದ ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಕುಂಬಾರನಹಳ್ಳಿ ಸಮೀಪದ ಈಕೋ ಫ್ರಂಟ್ ಬಡಾವಣೆಗೆ ಎಂಟ್ರಿ ಕೊಡ್ತಾರೆ. ರಾತ್ರಿ ಸುಮಾರು 2 ಗಂಟೆ 57 ನಿಮಿಷಕ್ಕೆ 4 ಜನ ಗ್ಯಾಂಗ್ ಚಡ್ಡಿ ಗ್ಯಾಂಗ್ ಎಂಟ್ರಿ ಕೊಡ್ತಾರೆ. ಎಂಟ್ರಿ ಕೊಟ್ಟಂಥ ಗ್ಯಾಂಗ್ ಇವರು ಪ್ರಮುಖವಾಗಿ ಅಲ್ಲಿ ಚಲನವಲನಗಳನ್ನು ವಾಚ್ ಮಾಡ್ತಾರೆ. ಯಾರಾದರೂ ಎದ್ದಿದ್ದಾರಾ, ಎಚ್ಚರಿಕೆಯಿಂದಿದ್ದಾರಾ, ಯಾರಾದರೂ ಓಡಾಡ್ತಾ ಇದ್ದಾರಾ ಅನ್ನುವಂಥದ್ದು. ಇಬ್ಬರು ರಸ್ತೆಯಲ್ಲಿ ನಿಂತು ಯಾರಾದರೂ ಬರ್ತಾರಾ, ಓಡಾಡ್ತಾರಾ ಅನ್ನೋದನ್ನು ವಾಚ್ ಮಾಡ್ತಿದ್ರೆ. ಇನ್ನಿಬ್ಬರು ಯಾವ ಮನೆಯನ್ನು ಟಾರ್ಗೆಟ್ ಮಾಡಿರ್ತಾರೆ ಅಂದರೆ ಶ್ರೀಮಂತರ ಮನೆ, ಅಲ್ಲಿ ಹಣ ಇರಬೇಕು, ವಜ್ರ ಚಿನ್ನಾಭರಣ ಈ ರೀತಿ ನಗನಾಣ್ಯ ಇರಬೇಕು ಅನ್ನೋದನ್ನು ಅವರು ಫೈಂಡ್ ಔಟ್ ಮಾಡ್ಕೋತಾರೆ. ಮನೆಗಳನ್ನು ಫೈಂಡ್ ಔಟ್ ಮಾಡಿಕೊಂಡು 1 by 1 ಅವರು ಯಾವುದೇ ಕಾರಣಕ್ಕೂ ಒಂದು ಮನೆಯನ್ನು ಟಾರ್ಗೆಟ್ ಮಾಡೋದಿಲ್ಲ. ಒಂದು ಏರಿಯಾಗೆ ಹೋದರೆ ಅಲ್ಲಿ 4-5 ಮನೆಗಳನ್ನು ಸರಣಿ ಕಳ್ಳತನ ಮಾಡುವಂಥದ್ದು ಈ ಒಂದು ನಟೇರೋಸ್ ಗ್ಯಾಂಗ್ನ ಪ್ಲಾನ್. ಸೊ ಹಂಗಾಗಿ ಇವರು ಕಳೆದ 3 ದಿನಗಳಿಂದ ಎಂಟ್ರಿ ಕೊಟ್ಟಂಥ ಗ್ಯಾಂಗು ಮೊದಲು ರಾಮರೆಡ್ಡಿ ಅನ್ನೋರ ಮನೆಯನ್ನು ಟಾರ್ಗೆಟ್ ಮಾಡ್ಕೋತಾರೆ. ಅವರ ಮನೆಯ ಗೇಟ್ ಬೀಗವನ್ನು ಹೊಡಿಲಿಕ್ಕೆ ಪ್ರಯತ್ನ ಪಡ್ತಾರೆ. ಸಾಧ್ಯ ಆಗೋದಿಲ್ಲ. ಜೊತೆಗೆ ಕಾಂಪೌಂಡ್ ಹಾರಿ ಮತ್ತು ಒಳಗಡೆಯಿಂದ ಏನಾದರೂ ಮಾಡಿ ಮೇಲೆ ಹತ್ತಲಿಕ್ಕೆ ಸಾಧ್ಯ ಆಗ್ತದೆ, ಮೇಲೆ ಯಾವುದಾದ್ರೂ ಡೋರನ್ನು ಬ್ರೇಕ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋ ರೀತಿ ಎಲ್ಲ ರೀತಿ ಪ್ರಯತ್ನ ಮಾಡ್ತಾರೆ. ಜೊತೆಗೆ ಅಲ್ಲೇ ಸಮೀಪದಲ್ಲಿದ್ದಂಥ ಇನ್ನೊಂದು ಮನೆ ಕೂಡ ಟ್ರೈ ಮಾಡ್ತಾ ಇರ್ತಾರೆ. ಈ ಒಂದು ಸಂದರ್ಭದಲ್ಲಿ ಸಣ್ಣ ಶಬ್ದ ಆಗ್ತದೆ. ಶಬ್ದವನ್ನು ಕೇಳಿದಂಥ ಪಕ್ಕದ ಮನೆಯ ಒಬ್ಬ ಮಹಿಳೆ ಕಿಟಕಿಯಲ್ಲಿ ಆಚೆ ನೋಡ್ತಾರೆ. ಆಚೆ ನೋಡಿದಾಗ ಆಕೆ ಶಾಕ್ ಆಗ್ತಾಳೆ. ಯಾಕೆಂತಂದರೆ ಅಲ್ಲಿ ಈ ಚಡ್ಡಿ ಗ್ಯಾಂಗ್ ಕಾರ್ಯಾಚರಣೆ ಮಾಡ್ತಾ ಇರ್ತದೆ. ಆಕೆಗೆ ಆತಂಕ ಆಗ್ತದೆ, ಭಯ ಆಗ್ತದೆ. ಕೂಡಲೇ ಆಕೆ ಕಿರ್ಚ್ಕೋತಾಳೆ. ಕಳ್ಳರಿದ್ದಾರೆ, ಕಳ್ಳ 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 ಅಂತೇಳಿ ಕಿರ್ಚ್ಕೊಂಡಾಗ ಅಕ್ಕಪಕ್ಕದ ಮನೆಯವರು ಮತ್ತು ಆ ಮನೇಲಿದ್ದಂಥ ಇತರೆ ಆ ಮನೆ ವಾಸಿಗಳು ಕೂಡ ಎಚ್ಚರಿಕೊಂಡು ಅವರು ಕೂಡ ಕಿರ್ಚಾಡ್ತಾರೆ, ಕಳ್ಳರಿದ್ದಾರೆ, ಇಟ್ಕೊಳ್ಳಿ ಅಂತೇಳಿ. ಆಗ ಯಾವಾಗ ಅಲ್ಲಿನ ಸ್ಥಳೀಯರು ಮತ್ತು ಆ ಮನೆ ಮಾಲೀಕರು ಎಚ್ಚರಗೊಂಡು ಕಿರ್ಚಾಡ್ತಾಳೆ, ಇವರು ಕಾಲಿಗೆ ಬುದ್ಧಿ ಹೇಳ್ತಾರೆ. ಅಂದರೆ ನಾವು ಪೊಲೀಸರು ಅಥವಾ ಸಾರ್ವಜನಿಕರು ಹಿಡಿದು ಬಿಡ್ತಾರೆ, ನಾವು ಸಿಗಾಕೊಂಡ್ಬಿಡ್ತೀವಿ ಅಂತೇಳಿ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಇಲ್ಲ ಅಂತ ಹೇಳಿದರೆ ಏನು ಈಕೋ ಫ್ರಂಟ್ ಬಡಾವಣೆಯಲ್ಲಿ ಕಳೆದ 3 ದಿನಗಳಿಂದ ಫಿಕ್ಸ್ 2 ಮನೆ ಲೂಟಿ ಆಗುವಂಥದ್ದು, ಅಲ್ಲಿದ್ದಂಥ ನಗನಾಣ್ಯ ದೋಚುವಂಥದ್ದು ಈ ಒಂದು ಗ್ಯಾಂಗ್ ಪಕ್ಕ ಪ್ಲ್ಯಾನ್ ಮಾಡ್ಕೊಂಡು ಬಂದಿತ್ತು. ಆದರೆ ಮಹಿಳೆಯ ಸಮಯ ಪ್ರಜ್ಞೆ, ಆಕೆ ಆ ಕ್ಷಣಕ್ಕೆ ಕಿರ್ಚ್ಕೊಂಡಿದ್ದರಿಂದ ಮತ್ತು ಅಕ್ಕಪಕ್ಕದ ಮನೆಯವರು ಕೂಡ ಎಚ್ಚರಿಕೊಂಡಿರೋದ್ರಿಂದ ಈ ಒಂದು ಕಳ್ಳತನದ ಪ್ರಯತ್ನ ವಿಫಲ ಆಗಿದೆ. ಆದರೂ ಕೂಡ ಸಾರ್ವಜನಿಕರಲ್ಲಿ ಆತಂಕ ಇದೆ. ಯಾಕೆ ಅಂತ ಹೇಳಿದ್ರೆ ಚಡ್ಡಿ ಗ್ಯಾಂಗ್ ಅನ್ನುವಂಥದ್ದು ಮೋಸ್ಟ್ ನಟೋರಿಯಸ್. ಒಂದು ವೇಳೆ ಅವರು ಕಳ್ಳತನ ಮಾಡಬೇಕಾದ್ರೆ ಯಾರಾದರೂ ಎದುರು ಬಂದರೆ ಅವ್ರ ಮೇಲೆ ಹಲ್ಲೆ ಮಾಡುವಂಥ, ಅಂದರೆ ಮಾರಣಾಂತಿಕ ಹಲ್ಲೆ ಮಾಡುವಂಥ ಅಥವಾ ಕೊಲೆ ಮಾಡುವಂಥ ಪ್ರವೃತ್ತಿ ಕೂಡ ಇದೆ. ಅವ್ರ ಕೈಲಿ ಯಾವಾಗಲೂ ಕೂಡ ಮಾರಕಾಸ್ತ್ರಗಳಿರ್ತದೆ. ಹಾಗಾಗಿ ಈ ಒಂದು ಪ್ರಕರಣ ನಡೆದಿರುವಂಥದ್ದು ಜಿಗಣಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ. ಅಲ್ಲಿನ ಸ್ಥಳೀಯರು ಕೂಡ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಜಿಗಣಿ ಪೊಲೀಸರು ರಾತ್ರಿ ವೇಳೆಯಲ್ಲಿ ಹೆಚ್ಚು ಗಸ್ತು ತಿರುಗಬೇಕು. ಯಾಕೆ ಅಂತ ಹೇಳಿದ್ರೆ ಚಡ್ಡಿ ಗ್ಯಾಂಗ್ ಅಂತ ಅನ್ನೋದು ಇದು ಸ್ಥಳೀಯವಾಗಿಲ್ಲ, ಹೊರ ರಾಜ್ಯಗಳಿಂದ ಬಂದು ಕಳ್ಳತನ ಮಾಡಿಕೊಂಡು ಇಲ್ಲಿಂದ ಎಸ್ಕೇಪ್ ಆಗುವಂಥ ತಂಡ ಇದು. ಹಾಗಾಗಿ ಇವ್ರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು, ಸಾರ್ವಜನಿಕರು ಕೂಡ ಎಚ್ಚರಿಕೆಯಿಂದ ಇರಬೇಕು. ಇಂಥವರು ಕಂಡು ಬಂದಲ್ಲಿ ಕೂಡಲೇ ಪೊಲೀಸರಿಗೆ ಮಾಹಿತಿ ನೀಡಬೇಕು ಅಂತೇಳಿ ಕೂಡ ಪೊಲೀಸರು ಕೂಡ ಹೇಳಿದ್ದಾರೆ. ಈ ಪ್ರಕರಣ ಸಂಬಂಧಪಟ್ಟಾಗೆ ಜಿಗಣಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದ್ದು ಚಡ್ಡಿ ಗ್ಯಾಂಗಾಗಿ ಬಲೆ ಬೀಸಿದ್ದಾರೆ. ಆದಷ್ಟು ಬೇಗ ಅವರನ್ನು ಹಿಡಿದು ಪರಪ್ಪನಗರ ಜೈಲಿಗೆ ಕಳಿಸುವಂಥದ್ದು ಈ ಒಂದು ಭಾಗದ ಸಾರ್ವಜನಿಕರ ಆಗ್ರಹವಾಗಿದೆ. ಆದೂರ್ ಚಂದ್ರು, ನ್ಯೂಸ್ 18 ಆನೇಕಲ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.